ಜಗತ್ತಿನ ಎಕನಾಮಿಕ್ ಫ್ಯೂಚರ್ ಯಾವ ದೇಶಗಳಲ್ಲಿ ರೂಪುಗೊಳ್ತಿದೆ ಆ ದೇಶಗಳನ್ನ ನಾವು ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ಕರಿತೀವಿ. ಪಾಶ್ಚಿಮಾತ್ಯ ದೇಶಗಳು ಆಗ್ಲೇ ಒಂದು ಮಟ್ಟಕ್ಕೆ ಬೆಳೆದು ನಿಂತಿರೋದ್ರಿಂದ ಇನ್ವೆಸ್ಟರ್ಸ್ ಆಗಿ ನಾವು ಇನ್ನು ಬೆಳೆತಿರುವಂತಹ ಮತ್ತು ಹೈ ಗ್ರೋತ್ ಪೊಟೆನ್ಷಿಯಲ್ ಇರುವಂತಹ ದೇಶಗಳನ್ನ ಹುಡುಕ್ಬೇಕಾಗುತ್ತೆ. ಈ ವಿಡಿಯೋನಲ್ಲಿ ನಾವು ಜಗತ್ತಿನ ಟಾಪ್ 8 ಎಮರ್ಜಿಂಗ್ ಮಾರ್ಕೆಟ್ಸ್ ಯಾವುದು ಮತ್ತು ಭಾರತ ಈ ಆಟದಲ್ಲಿ ತನ್ನ ತಾನು ಹೇಗೆ ತೊಡಗಿಸ್ಕೊಂಡಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂದ್ರೆ ಏನು? ಉದ್ಯಮಗಳು ಹೆಚ್ಚಾಗಿ ಬೆಳೀತಿರುವಂತಹ ಮತ್ತು ಎಕನಾಮಿಕ್ ಗ್ರೋತ್ ಹೆಚ್ಚಾಗಿ ಆಗ್ತಿರುವಂತ ದೇಶಗಳನ್ನ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ಕರಿತೀವಿ. ಈ ದೇಶಗಳಿಗೆ ಬೆಳೆಯುವಂತ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ಈ ದೇಶಗಳಲ್ಲಿನ ಜನಕ್ಕೆ ಸ್ಪೆಂಡ್ ಮಾಡುವಂತ ಶಕ್ತಿ ಕೂಡ ಜಾಸ್ತಿ ಇರುತ್ತೆ. ಭಾರತ, ಚೀನಾ, ಬ್ರೆಜಿಲ್, ಇಂಡೋನೇಷ್ಯಾ, ಮೆಕ್ಸಿಕೋ, ವಿಯೆಟ್ನಾಂ, ಸೌತ್ ಆಫ್ರಿಕಾ, ಸೌದಿ ಅರೇಬಿಯಾ ಇವು ಜಗತ್ತಿನ ಟಾಪ್ 8 ಎಮರ್ಜಿಂಗ್ ಮಾರ್ಕೆಟ್ಸ್. ಭಾರತದ GDP ಕಳೆದ ಒಂದು ದಶಕದಲ್ಲಿ $2.4 ಟ್ರಿಲಿಯನ್ ಇಂದ $4.3 ಟ್ರಿಲಿಯನ್ ಆಗಿದೆ. ಅಂದ್ರೆ ದುಪ್ಪಟ್ಟು, 105% ಇನ್ಕ್ರೀಸ್. ಜಗತ್ತಿನ ಬೇರೆ ಯಾವ ದೇಶದಲ್ಲೂ ಕಳೆದ ಒಂದು ದಶಕದಲ್ಲಿ ಇದು ಆಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದ ಜನಸಂಖ್ಯೆ, ಅದರಲ್ಲೂ ಯುವ ಜನರ ಸಂಖ್ಯೆ. 50%ಗಿಂತ ಹೆಚ್ಚು ಜನ ನಮ್ಮ ದೇಶದಲ್ಲಿ 30 ವರ್ಷಕ್ಕಿಂತ ಒಳಗಿನವರಾಗಿರೋದ್ರಿಂದ ನಮ್ಮ ದೇಶದ ಹ್ಯೂಮನ್ ರಿಸೋರ್ಸ್ ಬಲಾಢ್ಯವಾಗಿದೆ. ಈ ಯುವ ಜನರು ಸರ್ವಿಸಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಹಣನ ದುಡಿದು ದೇಶದ ಎಕನಾಮಿಕ್ ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡಿ ಕನ್ಸ್ಯೂಮರ್ಗಳಾಗಿ ದೇಶದ ಎಕನಾಮಿಕ್ ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಎರಡು ರೀತಿನಲ್ಲೂ ನಮ್ಮ ದೇಶದ ಯುವ ಜನತೆ ದೇಶದ ಎಕನಾಮಿಕ್ ಗ್ರೋತ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀವಿ. ಸೊ ಯಾವ ಎಮರ್ಜಿಂಗ್ ಮಾರ್ಕೆಟ್ ನಲ್ಲಿ ನನ್ನ ಹಣನ ನಾನು ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬರಬೇಕಾದಂತ ಮೊದಲ ಹೆಸರು ಭಾರತ. ನಮ್ಮ ಹೂಡಿಕೆ ಮೇಲಿನ ರಿಟರ್ನ್ಸ್ ನಮ್ಮ ದೇಶದ GDP ಮೇಲೆ ಅವಲಂಬಿತವಾಗಿರೋದ್ರಿಂದ ನಮ್ಮ ದೇಶದ GDP ಜಗತ್ತಿನ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅತ್ಯಂತ ವೇಗದಲ್ಲಿ ಬೆಳೀತಿದೆ. ಸೊ ಇಂಡಿಯಾ ಬಿಕಮ್ಸ್ ಅ ವೆರಿ ಅಟ್ರಾಕ್ಟಿವ್ ಮಾರ್ಕೆಟ್ ಫಾರ್ ಇನ್ವೆಸ್ಟ್ಮೆಂಟ್ಸ್. ಇನ್ನು ಹೆಚ್ಚಿನ ಮಾಹಿತಿಗೆ ಮತ್ತು ಮ್ಯೂಚುವಲ್ ಫಂಡ್ಗಳ ಮೇಲೆ ಗೈಡೆನ್ಸ್ಗೆ ಆತ್ಮೀಯ ಸಂಸ್ಥೆಯನ್ನ ಸಂಪರ್ಕ ಮಾಡಿ. ಥ್ಯಾಂಕ್ ಯು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗೃತಿಯಿಂದ ಓದಿರಿ.